ಕಾಂಡಮ್ ಬಳಕೆ ಮಾಡೋದು ಉದ್ದೇಶ ಏನು ಅಂತಂತಂದ್ರೆ ಗರ್ಭಧಾರಣೆಯನ್ನು ತಡೆಗಟ್ಟೋದು. ಈ ಕ್ಯಾನ್ಸರ್ ಬರ್ತದೆ ಅನ್ನೋದು ಒಂದು ಭ್ರಮೆ. ಇದನ್ನ ಬಳಸಿದಾಗ ಕೆಲವರಿಗೆ ಲೈಂಗಿಕ ಕ್ರಿಯೆ ಸಮಾಧಾನ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಮೇಲ್ ಕಾಂಡಮ್ಸೇ ಜಾಸ್ತಿ ಯೂಸ್ ಆಗೋದು, ಆದ್ರೆ ಸರಿಯಾದ ಬಳಕೆ ಮಾತ್ರ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ರಾವ್ ಅಂತ. ನಾನು ಸುಮಾರು 47 ವರ್ಷಗಳಿಂದ ಕುಟುಂಬ ವೈದ್ಯಕೀಯದಲ್ಲಿ ಇದ್ದೇನೆ. ಕುಟುಂಬ ವೈದ್ಯಕೀಯ ಅಂತಂತಂದರೆ ಸುಮಾರು 95% ಆರೋಗ್ಯ ಸಮಸ್ಯೆಗಳು ಕುಟುಂಬ ವೈದ್ಯನ ಹತ್ರ ಹೋಗ್ತವೆ. ಮೊದಲು ಅವರು ತೀರ್ಮಾನ ಮಾಡ್ತಾರೆ, ಚಿಕಿತ್ಸೆಗಳನ್ನ ಕೊಡ್ತಾರೆ. ಎಷ್ಟೋ ಸರಿ 95% ಕೇಸಸ್ನಲ್ಲಿ ಚಿಕಿತ್ಸೆಗಳನ್ನ ಅವರೇ ಕೊಡೋಕ್ಕೆ ಸಾಧ್ಯ ಇದೆ. ಬಟ್ ಉಳಿದ 5%ನಲ್ಲಿ ಅವರು ಬೇರೆ ಬೇರೆ ಥರದ ವಿಶೇಷಜ್ಞರಿರ್ತಾರೆ, ಅವ್ರ ಹತ್ರ ಕಳಿಸ್ಬೇಕಾಗತ್ತೆ. ಸೂಪರ್ ಸ್ಪೆಷಲಿಸ್ಟ್ಸ್ ಇರ್ತಾರೆ, ಅವ್ರ ಹತ್ರ ಕಳಿಸ್ಬೇಕಾಗತ್ತೆ. ಹಾಸ್ಪಿಟಲ್ಸ್ಗೆ ಕಳಿಸ್ಬೇಕಾಗತ್ತೆ, ಸ್ಪೆಷಲ್ ಟೆಸ್ಟ್ಗಳಿಗೆ ಕಳಿಸ್ಬೇಕಾಗತ್ತೆ. ಸೊ ಈ ಥರದ ಒಬ್ಬ ವೈದ್ಯ ನಾನು, ಕುಟುಂಬ ವೈದ್ಯ. ನೋಡಿ, ಕಾಂಡಮ್ ಬಳಸೋದು ಸುಮಾರು 170 ವರ್ಷಗಳಿಂದ ಜಾರಿಯಲ್ಲಿದೆ. ಜನರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಕಾಂಡಮ್ ಬಳಕೆ ತುಂಬ ಸಾಮಾನ್ಯವಾಗಿದೆ. ಕಾಂಡಮ್ ಬಳಕೆ ಮಾಡೋದು ಉದ್ದೇಶ ಏನು ಅಂತಂತಂದರೆ ಗರ್ಭಧಾರಣೆಯನ್ನು ತಡೆಗಟ್ಟೋದು. ಕಾಂಡಮ್ಸ್ನ ಸಾಮಾನ್ಯವಾಗಿ ಮೇಲ್ ಕಾಂಡಮ್ಸ್ನ ಮೇಲ್ಸ್ ಬಳಸ್ತಾರೆ, ಫೀಮೇಲ್ ಕಾಂಡಮ್ಸ್ ಇರ್ತವೆ, ಅದನ್ನು ಫೀಮೇಲ್ಸ್ ಬಳಸ್ತಾರೆ. ಮೇಲ್ ಕಾಂಡಮ್ಸೇ ಜಾಸ್ತಿ ಯೂಸ್ ಆಗೋದು. ಈಗೀಗ ಫೀಮೇಲ್ ಕಾಂಡಮ್ಸು ಸಿಗ್ತಾ ಇದೆ, ಬಳಕೆಯಲ್ಲಿದೆ. ಇದನ್ನು ಸಾಮಾನ್ಯವಾಗಿ ಬಳಸೋದು ಕಾರಣ ಏನು ಅಂತಂದರೆ ಭಾಳ ಸುಲಭ ಇದು ಉಪಯೋಗಿಸೋದು. ಆಮೇಲೆ ಸುಲಭವಾಗಿ ಸಿಗ್ತದೆ, ಸೂಪರ್ ಮಾರ್ಕೆಟ್ನಲ್ಲೂ ಸಿಗ್ತದೆ, ಮೆಡಿಕಲ್ ಸ್ಟೋರ್ನಲ್ಲೂ ಸಿಗ್ತದೆ. ಆಮೇಲೆ ಇದರಿಂದ ಯಾವ ಥರದ ಸೈಡ್ ಎಫೆಕ್ಟ್ಸು ಇಲ್ಲ. ಈ ಕ್ಯಾನ್ಸರ್ ಬರ್ತದೆ ಅನ್ನೋದು ಒಂದು ಭ್ರಮೆ. ಅದಕ್ಕೆ ಕಾರಣ ಭಾಳಷ್ಟು ರಾಂಗ್ ಇನ್ಫಾರ್ಮೇಷನ್ ಹೋಗ್ತಾ ಇದೆ. ವೈದ್ಯಕೀಯ ವಿಷಯದಲ್ಲಿ ಸಾಕಷ್ಟು ರಾಂಗ್ ಇನ್ಫಾರ್ಮೇಷನ್ ಹೋಗ್ತದೆ, ಅದನ್ನು ಕರೆಕ್ಟ್ ಮಾಡಬೇಕು. ಇದರಿಂದ ಯಾವ ಥರದ ಕ್ಯಾನ್ಸರು ಬರಲ್ಲ. ಆದರೆ ಇದನ್ನು ಬಳಸಿದಾಗ ಕೆಲವರಿಗೆ ಸಮಾಧಾನ ಆಗೋದಿಲ್ಲ, ಲೈಂಗಿಕ ಕ್ರಿಯೆ ಸಮಾಧಾನ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಸಬ್ಜೆಕ್ಟಿವ್ ಅದು. ಆಮೇಲೆ ಇದರಿಂದ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ HIV ಹಾಗೂ ಲೈಂಗಿಕ ರೋಗಗಳಂತಿದೆಯಲ್ಲ, ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸು, ಅದನ್ನು ತಡೆಗಟ್ಬೋದು. ಅದನ್ನು ತಡೆಗಟ್ಟೋದ್ರಿಂದ ಮುಂದಾಗೋ ಅಪಾಯಗಳನ್ನು ತಡೆಗಟ್ಬೋದು. ಆಮೇಲೆ ಸಾಮಾನ್ಯವಾಗಿ ಈಗಿನ ದಿವಸಗಳಲ್ಲಿ ಭಾಳಷ್ಟು ಕಪಲ್ಸು ಈ ಗರ್ಭ ನಿರೋಧಕ ವಿಧಾನಗಳನ್ನ ಬಳಸ್ತಾರೆ. ನೋಡಿ, ಈ ವಿಧಾನದೊಳಗೆ ಯಾವ ಥರದ ಅಪಾಯ ಇಲ್ಲ. ಯಾಕೆ ಅಂತಂದರೆ ಆ ಕೆಮಿಕಲ್ಸ್ ಮೆಥಡ್ಸ್ ಇವೆ, ಟ್ಯಾಬ್ಲೆಟ್ಗಳು, ಅದು ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತದೆ. ಇದರೊಳಗೆ ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದೇ ಇಲ್ಲ, ಹಾರ್ಮೋನ್ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಸೊ ತುಂಬ ಸುಲಭವಾಗಿದೆ, ಅಪಾಯ ಇಲ್ಲದೆ ಇರೋದು, ಎಲ್ಲರೂ ಉಪಯೋಗಿಸ್ಬೋದು, ಎಲ್ಲರೂ ಉಪಯೋಗಿಸ್ತಿದ್ದಾರೆ. ಆದರೆ ಸರಿಯಾದ ಬಳಕೆ ಮಾತ್ರ ಮಾಡಬೇಕು. 96 to 98% ಸಕ್ಸಸ್ ರೇಟ್ ಇದೆ ಇದ್ರದ್ದು. ಅದರಿಂದ ಎಲ್ಲರೂ ಇದನ್ನು ನೇರವಾಗಿ ಧೈರ್ಯವಾಗಿ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ ಒಂದು ಒಳ್ಳೆ ಮೆಥಡ್ ಇದು. ಆಮೇಲೆ ಈಗಿನ ದಿವಸಗಳಲ್ಲಿ ಭಾಳ ಜನ ಬಳಸ್ತಾ ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಂಡ್ರೆ ಬೆಟರು ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಈ ವಿಷಯಗಳನ್ನ ಹೇಳಿದ್ದೀನಿ.